ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ಜ್ಯೋತಿಷ ಕುಟುಂಬದಲ್ಲಿರುವ ಎಲ್ಲರಿಗೂ ಈ ಹೊಸ ವರ್ಷದ 2025ರಲ್ಲಿ ಎಲ್ಲ ಗ್ರಹಗಳು ಬಹಳ ಒಳ್ಳೆಯ ಫಲಗಳನ್ನು ಕೊಡಲಿ ಎಂದು ಎಲ್ಲ ದೇವತೆಗಳನ್ನು ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಈ 2025 ವರ್ಷದ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ 2025ರಲ್ಲಿ ವರ್ಷ ಗ್ರಹಗಳು ಎಂದು ಹೇಳುವ ಗುರು, ಶನಿ, ರಾಹು ಮತ್ತು ಕೇತುವಿನ ಬದಲಾವಣೆ ಹೇಗಿರುತ್ತದೆ ಎಂದು ನೋಡೋಣ. ಸ್ನೇಹಿತರೆ, 2025 ಜನವರಿ 1ನೇ ತಾರೀಕು ಬುಧವಾರ ಗ್ರಹಗಳ ಸಂಚಾರ ಸ್ಥಿತಿ ಹೇಗಿದೆ ಎಂದು ಇಲ್ಲಿ ನೀವು ನೋಡಬಹುದು. ಈ ವರ್ಷದಲ್ಲಿ ವರ್ಷಗ್ರಹಗಳ ಬದಲಾವಣೆ ಎಂದರೆ 30/3/2025ರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾವಣೆಯಾಗುತ್ತಾನೆ. ಅದೇ ರೀತಿ 15/5/2025ರಂದು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆಯಾಗುತ್ತಾನೆ. ಅದೇ ಮೇ ತಿಂಗಳು 19ನೇ ತಾರೀಕು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬದಲಾವಣೆಯಾಗುತ್ತಾನೆ. ಅದೇ ರೀತಿ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆಯಾಗುತ್ತಾನೆ. ಈ ವಿಷಯಗಳನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಮೇಷರಾಶಿ ಮತ್ತು ವೃಷಭ ರಾಶಿಯವರಿಗೆ ಈ ವರ್ಷ ಗ್ರಹಗಳ ಬದಲಾವಣೆಯ ಪರಿಣಾಮ 2025ರಲ್ಲಿ ಹೇಗಿರುತ್ತದೆ ಎಂದು ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದೆವು. ಇವತ್ತು ಮಿಥುನ ರಾಶಿಯಿಂದ ಒಂದೊಂದು ರಾಶಿಯಾಗಿ 2025ರಲ್ಲಿ ನಡೆಯುವ ವರ್ಷ ಗ್ರಹಗಳ ಬದಲಾವಣೆಯ ಪರಿಣಾಮ ಹೇಗಿರುತ್ತದೆ ಎಂದು ನೋಡೋಣ. ಸ್ನೇಹಿತರೆ, ಮತ್ತೊಂದು ವಿಷಯ ಏನೆಂದರೆ, ಬರೀ ಒಳ್ಳೆ ಫಲಗಳನ್ನು ಹೇಳಿ ಅದು ನಡೆದರೂ ಸರಿ ನಡೆಯಲಿಲ್ಲವೆಂದರೂ ಸರಿ ಜಾತಕರಿಗೆ ಹೆಚ್ಚಿನ ಕಷ್ಟಗಳು ಉಂಟಾಗುವುದಿಲ್ಲ. ಆದರೆ ಏನೇನು ಅಶುಭ ಫಲಗಳು ನಡೆಯುತ್ತದೆ ಎಂದು ಗೊತ್ತಿದ್ದರೆ ಅವುಗಳಿಂದ ಎಚ್ಚರಿಕೆಯಿಂದ ಇರಬಹುದು. ಅಪಮಾನಗಳಿಂದ ಅಥವಾ ದುಃಖಗಳಿಂದ ತಪ್ಪಿಸಿಕೊಳ್ಳಬಹುದು, ನಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆದ್ದರಿಂದ ವರ್ಷ ಗ್ರಹಗಳ ಬದಲಾವಣೆಯಿಂದ ಏನೇನು ಅನಾನುಕೂಲಗಳು ಉಂಟಾಗುತ್ತದೆ ಎನ್ನುವುದನ್ನು ಸ್ವಲ್ಪ ವಿವರವಾಗಿ ತಿಳಿಸಿದ್ದೇನೆ. ಆದರೆ ಎಲ್ಲರಿಗೂ ಈ ದುರ್ಫಲಗಳು ನಡೆಯುತ್ತದೆಯೇ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಕಾರಣ, ಒಬ್ಬೊಬ್ಬರ ಜನನ ಜಾತಕದ ಪ್ರಕಾರ ಒಳ್ಳೆ ಬಲವಾದ ಸ್ಥಿತಿಯಲ್ಲಿ ಶುಭ ಸಂಬಂಧಗಳನ್ನು ಪಡೆದುಕೊಂಡಿರುವ ಗ್ರಹಗಳಿಂದ ಯಾವ ಅಶುಭ ಫಲಗಳು ನಡೆಯುವುದಿಲ್ಲ. ಕೆಲವು ಹಣ ಖರ್ಚಾಗುವ ನಡವಳಿಕೆಗಳು ಶುಭ ಕಾರ್ಯಗಳಿಗಾಗೂ ಬಾಳಿಗೆ ಬೇಕಾಗಿರುವ ಭೂಮಿ, ಮನೆ, ವಾಹನ, ಶಿಕ್ಷಣ, ಕೆಲಸ, ವೃತ್ತಿ, ವ್ಯಾಪಾರ, ಆರೋಗ್ಯಗಳಿಗಾಗಿ ಮತ್ತು ಕುಟುಂಬದವರಿಗಾಗಿ ಮಾಡುವ ಖರ್ಚುಗಳಾಗಿ ಇರುತ್ತದೆ. ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಮಾರ್ಚ್ 30ರಂದು 8 ಮತ್ತು 9ನೇ ಮನೆಯ ಅಧಿಪತಿಯಾದ ಶನಿ 10ನೇ ಮನೆಯಾದ ಮೀನರಾಶಿಗೆ ಬದಲಾವಣೆಯಾಗುತ್ತಾನೆ. ಅಂದರೆ ಗೋಚಾರ ಶನಿ 8ನೇ ಮತ್ತು 9ನೇ ಮನೆಯ ಫಲಗಳನ್ನು 10ನೇ ಮನೆಯ ಕಾರಕತ್ವಗಳ ಮೂಲಕವಾಗಿ ಕೊಡುತ್ತಾನೆ. ಹೊರದೇಶ ಅಥವಾ ಹೊರ ರಾಜ್ಯ ಪ್ರಯಾಣಕ್ಕಾಗಿ ಅಥವಾ ವ್ಯಾಪಾರಕ್ಕಾಗಿ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ, ತಾಯಿಯ ಚಿಕಿತ್ಸೆಗಳಿಗಾಗಿ ಅಥವಾ ಗಂಡ ಹೆಂಡತಿಯರ ಚಿಕಿತ್ಸೆಗಳಿಗಾಗಿ ಹಣ ಖರ್ಚು ಮಾಡಬೇಕಾಗಿರುತ್ತದೆ. ಕಾರಣ, ಮಿಥುನ ಮತ್ತು ಕನ್ಯಾ ರಾಶಿಯಧಿಪತಿ ಬುಧ ನೀಚಭಂಗವಾಗಿ ವಕ್ರಿಯಾಗಿ ಶುಕ್ರ, ಶನಿ ಮತ್ತು ರಾಹುವಿನ ಜೊತೆ ಸಂಪರ್ಕವಾಗಿ ಪಾಪಕರ್ತಾರಿ ಯೋಗದಲ್ಲಿ ಇರುತ್ತಾನೆ. ಗುರು ಮತ್ತು ಶುಕ್ರ ಪರಿವರ್ಧನಾ ಯೋಗದಲ್ಲಿ ಇರುವುದರಿಂದ ಮಿಥುನ ರಾಶಿಯವರಿಗೆ ಕುಟುಂಬದವರಿಗಾಗೂ ಖರ್ಚು ಮಾಡಬೇಕಾಗಿರುತ್ತದೆ. ಶುಕ್ರ ಮಿಥುನ ರಾಶಿಗೆ 12ನೇ ಮನೆ ಅಧಿಪತಿಯಾಗಿ ವ್ಯಯಸ್ಥಾನಾಧಿಪತಿಯಾಗುತ್ತಾನೆ. ಆದ್ದರಿಂದ ಹಣ ಖರ್ಚು ಖಂಡಿತ ಇರುತ್ತದೆ. ಗೋಚಾರ ಕುಜ ಗುರುವಿನ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಅದೇ ರೀತಿ
ಗೋಚಾರ ಗುರು ವೃಷಭ ರಾಶಿಯಲ್ಲಿದ್ದು ಮಿಥುನ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಇರುತ್ತಾನೆ. ಅದೇ ರೀತಿ ಕಾಲಪುರುಷನಿಗೂ ವ್ಯಯಸ್ಥಾನಾಧಿಪತಿ ಆಗುತ್ತಾನೆ. ಹಾಗೆ ಶುಕ್ರನ ಜೊತೆ ಪರಿವರ್ಧನಾ ಯೋಗದಲ್ಲಿದ್ದು ಮೀನರಾಶಿಗೆ ಬದಲಾವಣೆ ಆಗುತ್ತಾನೆ. ಆದ್ದರಿಂದ ಕಾಲಪುರುಷನ 8ನೇ ಮನೆಯ ಅಧಿಪತಿಯಾದ ಕುಜ ಶಸ್ತ್ರ ಚಿಕಿತ್ಸೆಗಳಿಗಾಗಿ ಹಣ ಖರ್ಚು ಮಾಡುವ ಸ್ಥಿತಿಯನ್ನು ಉಂಟು ಮಾಡುತ್ತಾನೆ. ನಾಡಿ ಜ್ಯೋತಿಷದ ಪ್ರಕಾರ ಕುಜ, ಶನಿ, ರಾಹು, ಶುಕ್ರ, ಬುಧ ಹೆಚ್ಚು ಕಡಿಮೆ 3 ಡಿಗ್ರಿಯೊಳಗೆ ತ್ರಿಕೋಣದಲ್ಲಿ ಸಂಯೋಗವಾಗಿರುವುದು ಅತಿ ಹೆಚ್ಚಿನ ಅಶುಭ ಫಲಗಳನ್ನು ಕೊಡುವಂಥದ್ದಾಗಿರುತ್ತದೆ. ಮಿಥುನ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಅತಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಮೇ ತಿಂಗಳು 15ನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆಯಾಗುತ್ತಾನೆ. ಆಗ ಮಿಥುನ ರಾಶಿಯವರಿಗೆ ಹಣ ಖರ್ಚು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ರಾಶಿಯಧಿಪತಿ ಬುಧ 11ನೇ ಮನೆಯಾದ ಮೇಷರಾಶಿಯಲ್ಲಿ ಪ್ರಯಾಣ ಮಾಡುವುದರಿಂದ ಹಾಕಿರುವ ಯೋಜನೆಗಳಲ್ಲಿ ಬಾಲಕರ ಶಿಕ್ಷಣಗಳಲ್ಲಿ ಅಭಿವೃದ್ಧಿ ಇರುತ್ತದೆ. ಸಕ್ರಿಯ ಆಲೋಚನೆ, ಪ್ರಯತ್ನ ಮತ್ತು ಕಾರ್ಯಗಳಲ್ಲಿ ಜಯ ಉಂಟಾಗುವುದು ಎನ್ನುವ ಫಲಗಳು ನಡೆಯುತ್ತದೆ. ಮೇ ತಿಂಗಳು 19ನೇ ತಾರೀಕು ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಬದಲಾವಣೆಯಾಗುತ್ತಾನೆ. ಮಿಥುನ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರುವಿನ ಪೂರ್ವಭಾದ್ರ ನಕ್ಷತ್ರದಲ್ಲಿ ಗುರುವಿನ 9ನೇ ದೃಷ್ಟಿಯನ್ನು ಪಡೆದುಕೊಳ್ಳುವ ರಾಹು ತನ್ನ ಅಶುಭ ಸ್ವಭಾವಗಳನ್ನು ಕಡಿಮೆ ಮಾಡಿಕೊಂಡು ಜಾತಕನಿಗೆ ಒಳ್ಳೆ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿ ಸಂಚಾರ ಮಾಡುತ್ತಾನೆ. ರಾಹು ಸಂಚಾರ ಮಾಡುವ ಕುಂಭರಾಶಿ ಕಾಲಪುರುಷನಿಗೆ ಲಾಭಸ್ಥಾನವಾದ 11ನೇ ಮನೆಯಾಗಿ ಅತಿ ಹೆಚ್ಚಿನ ಆದಾಯಗಳು ಮತ್ತು ಅಭಿವೃದ್ಧಿಗಳನ್ನು ಕೊಡುವ ಸಾಧ್ಯತೆ ಇರುತ್ತದೆ. ಆದರೆ ಮಿಥುನ ರಾಶಿಯವರ ಜನನ ಜಾತಕದಲ್ಲಿ ರಾಹು, ಗುರು, ಶನಿ ಯಾವ ಅಶುಭ ಸಂಬಂಧಗಳು ಇಲ್ಲದೇ ಇರಬೇಕು. ಅದೇ ರೀತಿ ಮೇ ತಿಂಗಳು 19ನೇ ತಾರೀಕು ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆಯಾಗುವುದರಿಂದ ಸರ್ಕಾರದಿಂದ ಸಿಗಬೇಕಾಗಿದ್ದ ಬೆಂಬಲ ಕೆಲವರಿಗೆ ಸಿಗುವುದಿಲ್ಲ. ಭೂಮಿ, ಮನೆ, ವಾಹನಗಳ ರಿಜಿಸ್ಟ್ರೇಷನ್ನಲ್ಲಿ ಕೆಲವು ಅಡೆತಡೆಗಳು ಇರುತ್ತದೆ. ದಾಖಲೆಗಳಲ್ಲಿ ಸಮಸ್ಯೆಗಳು ಇರುತ್ತದೆ. ಕಾರಣ ಬುಧನಿಗೆ ತ್ರಿಕೋನದಲ್ಲಿ ಕೇತು ಸಮೀಪಿಸುತ್ತದೆ. ಇದು ಜೂಲೈ ತಿಂಗಳ ನಂತರ ಸರಿಯಾಗುತ್ತದೆ. ಜೂನ್ ತಿಂಗಳು 15ನೇ ತಾರೀಕಿಂದ ಮದುವೆ ಆಗುವ ಪ್ರಾಯದಲ್ಲಿರುವ ಮಿಥುನ ರಾಶಿಯವರಿಗೆ ಜನನ ಜಾತಕದಲ್ಲಿರುವ ಇತರ ಗ್ರಹಗಳ ಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ವಿವಾಹ ಆಗುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಈ ವರ್ಷಗ್ರಹಗಳ ಬದಲಾವಣೆ ಕೆಲವು ತಾತ್ಕಾಲಿಕ ಸಮಸ್ಯೆಗಳನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿಗಳನ್ನು ಕೊಡುತ್ತವೆ. ಸ್ನೇಹಿತರೆ, ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ 30ನೇ ತಾರೀಕು ಮೀನರಾಶಿಗೆ ಬದಲಾವಣೆಯಾಗುವ ಶನಿ ಕಳೆದ 2.5 ವರ್ಷಗಳಿಂದ ಅಷ್ಟಮ ಶನಿಯಾಗಿ ಕೊಟ್ಟ ಕಷ್ಟ ನಷ್ಟಗಳಿಂದ ಬಿಡುಗಡೆಯಾಗಿ ಒಳ್ಳೆ ಫಲಗಳನ್ನು ಕೊಡುವುದಕ್ಕೆ ತಯಾರಾಗುತ್ತಾನೆ. ಆದರೂ ಮೇ ತಿಂಗಳು 3ನೇ ವಾರದ ನಂತರವೇ ನಡೆದ ಕಷ್ಟಗಳಿಂದ ಈ ಬಿಡುಗಡೆಯಾಗುವ ಸಾಧ್ಯತೆ ಇರುತ್ತದೆ. ದೂರ ಪ್ರಯಾಣ, ತೀರ್ಥಯಾತ್ರೆ, ಹೊರದೇಶ ಪ್ರಯಾಣ, ಜಲ ಸಂಬಂಧಿಸಿದ ಕೆಲಸಗಳಲ್ಲಿ ಇರುವವರಿಗೆ ಕೆಲವು ಅನಾನುಕೂಲಗಳು ಉಂಟಾಗಬಹುದು. ಕರ್ಕಾಟಕ ರಾಶಿಗೆ 9ನೇ ಮನೆಯಲ್ಲಿ ಅಶುಭ ಗ್ರಹಗಳೊಟ್ಟಿಗೆ ಸಂಪರ್ಕವಾಗುವ ಇತರ ಗ್ರಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕುಟುಂಬದವರು ಎಲ್ಲರೂ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಜಲರಾಶಿಯಾದ ಕಟಕ ರಾಶಿ ಮತ್ತು ಮೀನರಾಶಿ ಇವೆರಡು ತ್ರಿಕೋನ ರಾಶಿಗಳಾಗಿ ಕಾಲಪುರುಷನ 4, 6, 8, 12ನೇ ಮನೆಗಳ ಸಂಬಂಧದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಗ್ರಹಗಳ ಸಂಬಂಧ ಇರುವುದರಿಂದ ನೀರಿನಿಂದ ಹರಡುವ ರೋಗಗಳು, ರೋಗಕಾರನಾದ ಶನಿ, ಶ್ವಾಸ ಸಂಬಂಧಿಸಿದ ರೋಗಗಳು ಮತ್ತು ರಾಹುವಿನ ಸಂಪರ್ಕ, ವೈರಸ್ಗಳಿಂದ ಹರಡುವ ರೋಗಗಳು, ದುಷ್ಟರಿಂದ ಅಥವಾ ಬೇರೆ ಮತದವರಿಂದ ವಿರೋಧ ಮತ್ತು ಸಮಸ್ಯೆಗಳು, ವಿಷ ಮತ್ತು ವಿಷ ಜಂತುಗಳಿಂದ ಸಮಸ್ಯೆಗಳು
ಉಂಟಾಗುವ ಸಾಧ್ಯತೆ ಇರುತ್ತದೆ. ಮೇ ತಿಂಗಳು 15ನೇ ತಾರೀಕು ಮಿಥುನ ರಾಶಿಗೆ ಬದಲಾವಣೆಯಾಗುವ ಗುರು ಕಟಕ ರಾಶಿಯವರಿಗೆ 6 ಮತ್ತು 9ನೇ ಮನೆ ಅಧಿಪತಿಯಾಗಿ 12ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ. ತಂದೆಯ ಚಿಕಿತ್ಸೆಗಳಿಗಾಗಿ ಹಣ ಖರ್ಚು ಮಾಡುವ ಸ್ಥಿತಿ ಉಂಟಾಗುತ್ತದೆ. ಕಾರಣ ಪಿತೃಸ್ಥಾನವಾದ 9ನೇ ಮನೆಯಧಿಪತಿಯಾದ ಗುರು ನೀಚ ಕುಜನ ಮೃಗಶಿರ ನಕ್ಷತ್ರದಲ್ಲಿದ್ದು ಅಶುಭನಾಗಿ ಕಟಕ ರಾಶಿಗೆ ರೋಗಸ್ಥಾನವಾದ 6ನೇ ಮನೆಯನ್ನು ದರ್ಶಿಸುತ್ತಾನೆ. ಅದೇ ಸಮಯ 9ನೇ ಮನೆಯಲ್ಲಿರುವ ಶನಿ ತನ್ನ 3ನೇ ದೃಷ್ಟಿಯಾಗಿ ವೃಷಭ ರಾಶಿಯಲ್ಲಿರುವ ಪಿತಾಕಾರಕ ಸೂರ್ಯನನ್ನು ದೃಷ್ಟಿಸುತ್ತಾನೆ. ವೃಷಭ ರಾಶಿ ಕಟಕ ರಾಶಿಯವರಿಗೆ ಬಾಧಕ ಸ್ಥಾನವಾಗುತ್ತದೆ. ಆದ್ದರಿಂದ ತಂದೆಯಿಂದ ಯಾವ ಅನುಕೂಲಗಳು ಸಿಗುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ತಂದೆಯಿಂದ ಅಥವಾ ಹಿರಿಯ ಮಗನಿಂದ ಹಣ ನಷ್ಟ ಅಥವಾ ಹಣ ಖರ್ಚು ಉಂಟಾಗಬಹುದು. ಮೇ 19ನೇ ತಾರೀಕು ರಾಹು ಕಟಕ ರಾಶಿಗೆ 8ನೇ ಮನೆಯಾದ ಕುಂಭ ರಾಶಿಗೆ ಬದಲಾವಣೆಯಾಗುತ್ತಾನೆ. 8ನೇ ಮನೆಯಲ್ಲಿ ಅಶುಭ ಗ್ರಹ ಇರುವುದು ಒಳ್ಳೆಯ ಫಲಗಳನ್ನು ಕೊಡುವುದಿಲ್ಲ. ಜೂನ್ ತಿಂಗಳು 19ನೇ ತಾರೀಕು ಕಟಕ ರಾಶಿಯವರಿಗೆ 8ನೇ ಮನೆಯಲ್ಲಿರುವ ರಾಹುವಿನ ಆರಿದ್ರ ನಕ್ಷತ್ರದಲ್ಲಿ ಗುರು ತನ್ನ ಸಂಚಾರವನ್ನು ಶುರು ಮಾಡುತ್ತಾನೆ. ರಾಹು 8ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಅಶುಭನಾದ ಗುರು ರಾಹುವನ್ನು ದೃಷ್ಟಿಸುತ್ತಾನೆ. ಅದೇ ಸಮಯ ನೀಚ ಕುಜನು ರಾಹುವನ್ನು 8ನೇ ದೃಷ್ಟಿಯಾಗಿ ದೃಷ್ಟಿಸುತ್ತಾನೆ. ಆದ್ದರಿಂದ ಈ ಕಾಲದಲ್ಲಿ ಶತ್ರುಗಳ ಕಾಟ, ಅಪಮಾನ, ಕಾಲಲ್ಲಿ ಪೆಟ್ಟಾಗುವುದು, ಆಯುಧಗಳಿಂದ ಗಾಯ, ಸೆರೆವಾಸ, ಅಪಘಾತಗಳು ಉಂಟಾಗಬಹುದು. ಅಡ್ಡದಾರಿಯಲ್ಲಿ ಕಾನೂನಿಗೆ ವಿರುದ್ಧವಾಗಿದ್ದ ನಡವಳಿಕೆಗಳಿಂದ ಸಂಪಾದನೆ ಮಾಡುವುದು, ಕೆಟ್ಟ ಅಭ್ಯಾಸಗಳು, ದುಷ್ಟರ ಸಹವಾಸ ಉಂಟಾಗಬಹುದು. ಮೇ ತಿಂಗಳು 19ನೇ ತಾರೀಕಿಂದ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆಯಾಗುತ್ತಾನೆ. ಕಟಕ ರಾಶಿಯವರಿಗೆ ಕೇತುವಿನ ಬದಲಾವಣೆ ವರಮಾನದಲ್ಲಿ ಕೊರತೆ, ಸ್ಟೇಷನರಿ, ಬುಕ್ ಪ್ರಿಂಟಿಂಗ್, ಪಬ್ಲಿಕೇಶನ್ ಎನ್ನುವ ವಿಷಯಗಳಲ್ಲಿ ಅಭಿವೃದ್ಧಿ ಇರುತ್ತದೆ ಮತ್ತು ಬುದ್ಧಿ ಜ್ಞಾನ ಸಂಬಂಧಿಸಿದ ವಿಷಯಗಳಲ್ಲೂ ಮುನ್ನಡೆ ಇರುತ್ತದೆ. ಮಕ್ಕಳ ಶಿಕ್ಷಣಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಇರುತ್ತದೆ. ಪ್ರೇಮ ವಿಷಯಗಳಲ್ಲಿ ಕೆಲವು ಕೊರತೆ ಇರಬಹುದು. ಕೋರ್ಟು ಕೇಸು ವಿಷಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು. ಕುಟುಂಬವನ್ನು ಬಿಟ್ಟು ಬೇರೆ ಕಡೆ ಇರುವುದು ಎನ್ನುವ ಫಲಗಳು ನಡೆಯುತ್ತದೆ. ಸಾಮಾನ್ಯವಾಗಿ 2025ರಲ್ಲಿ ಕೇತುವಿನ ಬದಲಾವಣೆ ಮಿಶ್ರಿತ ಫಲಗಳನ್ನು ಕೊಡುತ್ತದೆ. ಆದ್ದರಿಂದ ಇದುವರೆಗೆ ನಾನು ಹೇಳಿದ ಕಾಲಗಳಲ್ಲಿ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆದಷ್ಟು ಪ್ರಯತ್ನಗಳು ಮಾಡಬೇಕು. ಸಾಲ ತಗೊಳ್ಳುವುದು ಕಡಿಮೆ ಮಾಡಿಕೊಳ್ಳಬೇಕು. ಹೊಸ ಯೋಜನೆಗಳಲ್ಲಿ ಆದಷ್ಟು ನಿಧಾನವಾಗಿ ಒಳ್ಳೆಯ ಸಮಯವನ್ನು ನೋಡಿ ಶುರು ಮಾಡುವುದು ಒಳ್ಳೆಯದು. ಆವಾಗ ಎಲ್ಲ ಗ್ರಹಗಳ ಸಂಚಾರ ಸ್ಥಿತಿಗಳನ್ನು ನೋಡಿ ಕಟಕ ರಾಶಿಯವರಿಗೆ ಅನುಕೂಲವಾಗಿ ಇರುವ ಕಾಲದಲ್ಲಿ ಶುರು ಮಾಡಬೇಕು. ಸ್ನೇಹಿತರೆ, ಇತರ ರಾಶಿಗಳ ಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನು ಒತ್ತಿ, ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.